ಅವ್ರದ್ದು ಬೆಳಗ್ಗೆ 4 ಗಂಟೆಗೋ 5 ಗಂಟೆಗೋ ಶುರು ಆದರೆ ಪೂಜೆ 11 ಗಂಟೆ ತನಕ ಆಗುತ್ತೆ. 11 ಗಂಟೆಯ ಮಧ್ಯದಲ್ಲಿ ಇವುಗಳೆಲ್ಲ ಇರುತ್ತೆ. ಇಷ್ಟು ಪಾರಾಯಣ ಆಗಬೇಕು, ಇದು ದೇವರಿಗೆ ಈ ಭಾಗ, ದೇವರಿಗೆ ಈ ಭೋಗ ಅಂತ ಹೇಳಿ ಆ ತರಹ ಇರುತ್ತೆ. ಅವ್ರದ್ದು ಬೇರೆ ತರಹ. 271 ಅವ್ರದ್ದು ಕೇಳ್ತೀರಾ ನೀವು? ಅವ್ರದ್ದು ಕೇಳ್ತೀರಾ? ನಾರಾಯಣಂ ಸರ್ವತ್ರಾಖಿಲ ಸಚ್ಛಕ್ತಿ ಸದಾಗಮ, ಅದು ವಾದದ್ದು. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ಮಾಯಾವಾದಿಗಳದ್ದು ಒಂದು ವಿಚಿತ್ರ ವರಸೆ, ಬಹಳ ವಿಚಿತ್ರವಾದ ವರಸೆ. ವೇದವನ್ನು 2 ವಿಭಾಗ ಮಾಡ್ತಾರೆ. 2 ವಿಭಾಗ ಮಾಡಿ ಬಹಳ ಸಂಖ್ಯೆ, ಮೆಜಾರಿಟಿ ಏನನ್ನು ಹೇಳ್ತಾ ಇದೆ? ಭೇದವನ್ನು ಹೇಳ್ತಾ ಇದೆ. ವೇದದ 4-5 ಭಾಗ, 4-5 ವಾಕ್ಯ ಅಭೇದವನ್ನು ಹೇಳ್ತಾ ಇದೆ. ಈ ಮೆಜಾರಿಟಿ ಇದೆಯಲ್ಲ, ಇದು ವೇದದ ಉದ್ದೇಶ ಅಲ್ಲ. ದೇವರು ಜೀವ ಭಿನ್ನ, ದೇವರು ಅನುಗ್ರಾಹಕ, ಜೀವ ಅನುಗ್ರಾಹ್ಯ, ಜೀವರಲ್ಲಿ ಪರಸ್ಪರ ಭೇದವಿದೆ. ಈ ಎಲ್ಲ ಸಂಗತಿಗಳು ಮೆಜಾರಿಟಿ, ಬಹಳ ಸಂಖ್ಯೆಯಲ್ಲಿವೆ. ಇದನ್ನೆಲ್ಲ ಅನುವಾದ ಮಾಡಿ ಅಭೇದ ಇದೆ ಅಂತ ಹೇಳುವ ವಾಕ್ಯ 4-5 ಇದೆ. ಈ ಅಲ್ಪಸಂಖ್ಯಾಕ ಮೈನಾರಿಟಿಗೆ ನೀವು ಬೆಲೆ ಕೊಡಬೇಕು, ಮೆಜಾರಿಟಿಗಲ್ಲ. ಇದು ಅವ್ರ ವಾದ. ಯಾಕೆ? ಮೈನಾರಿಟಿ ಅನ್ನೋದೇನಿದೆ ಅದು ವಾಸ್ತವವಾದ ಸಂಗತಿಯನ್ನು ಹೇಳ್ತಾ ಇದೆ. ಮೆಜಾರಿಟಿ ಏನಿದೆ ಅದು ಅನುವಾದ. ಹೀಗೆ ಅವ್ರು ಹೇಳ್ತಾ ಇದ್ದಾರೆ, ಇವ್ರು ಹೇಳ್ತಾ ಇದ್ದಾರೆ, ಇವ್ರು ಹೇಳ್ತಾ ಇದ್ದಾರೆ, ಅದು ಯಾವುದೂ ಅಲ್ಲ ಇದು ಅಂತ. ಇದು ಅವ್ರ ವಾದ. ಅದಕ್ಕೆ ಮಧ್ವಾಚಾರ್ಯರು ಕೇಳಿದ್ರು, ಬಹುಪ್ರಮಾಣ ಸಂವಾದಶ್ಚ ದಾರ್ಢ್ಯ ಹೇತುರೇವ. ಅಲ್ಲಪ್ಪ, ಒಂದು ವಿಚಾರದಲ್ಲಿ ಬಹಳ ಪ್ರಮಾಣಗಳಿದೆ ಅಂತ ಆದರೆ ದೃಢವಾಗಿ ಹೇಳಿದ ಹಾಗಲ್ವಾ, ಒತ್ತಿ ಹೇಳಿದ ಹಾಗೆ, ಎಂಫಸೈಸ್ ಅಂತಾರಲ್ಲ ಆ ತರಹ ಒತ್ತಿ ಹೇಳಿದ ಹಾಗೆ ಅಲ್ವಾ. ಬಹೂನಾಂ ವಚನೆ ತಸ್ಯೈವ ಚ ದರ್ಶನೆ ದಾರ್ಢ್ಯಸ್ಯೈವ ದೃಷ್ಟೇ. ಬಹಳ ಜನರ ಮಾತು, ಬಹಳ ಜನರ ಕಾಣ್ಕೆ ಒಂದೇ ರೀತಿಯಾಗಿ ಇದ್ದಾಗ ವಸ್ತು ಹಾಗೇ ಇದೆ ಅಂತ ದೃಢ. ನಾವು 10 ಜನ ಇದ್ದೇವೆ, ಇದನ್ನು ಕುರ್ಚಿ ಅಂತ ನೋಡ್ತಾ ಇದ್ದೇವೆ. ಯಾರೋ ಒಬ್ಬ ಇದ್ದಾನೆ, ಅವನಿಗೆ ಕುರ್ಚಿಯಾಗಿ ಕಾಣಿಸ್ತಾ ಇಲ್ಲ. ಆಗ ಯಾರ ಪಕ್ಷ ಪ್ರಬಲ? ಬಹಳ ಜನರ ಪಕ್ಷ ಪ್ರಬಲ. ಇನ್ನೂ ಬಹಳ ಮಾತುಗಳು ಏನಿದೆ ಭೇದವನ್ನು ಹೇಳೋದು, ಅದು ಅನುವಾದಕ. ಅನುವಾದಕ ಅಂದರೆ ಏನು? ಅನುವಾದ ಅಂದರೆ ಹೀಗೆ ಕೆಲವರು ಹೇಳ್ತಾರೆ, ಹಾಗಿಲ್ಲ. ಇದು ಅನುವಾದಕ. ಅನುವಾದ ಮಾಡೋದು. ಈ ತನಕ ನಮ್ಮ ಮಿತ್ರರಾದ ಇವರು ಹೇಳಿದರು, ಈ ಆರೋಪಗಳು ನಿರಾಧಾರ, ಯಾಕೆ ಅಂದರೆ ಅಂತ ನಾನು ಅವರು ಹೇಳಿದ್ದನ್ನು ಅನುವಾದ ಮಾಡಿ ಜನರ ಮುಂದೆ ಇಟ್ಟು ಆಮೇಲೆ ಅದಕ್ಕೆ ಉತ್ತರವನ್ನು ಹೇಳೋದು ಅಲ್ವಾ. ಇದು ಅನುವಾದ ಅಂತ ನೀವು ಹೇಳಬೇಕು.
ಇದೇ ರೀತಿ ನೀವೇನು ಹೇಳ್ತಾ ಇದ್ದೀರಾ, ವೇದದಲ್ಲಿ ಭೇದವನ್ನು ಹೇಳುವ ಮಾತುಗಳೆಲ್ಲವನ್ನು ಅನುವಾದ ಮಾಡಿ ಅಭೇದವನ್ನು ಹೇಳ್ತಾ ಇದೆ. ಹಾಗಂತ ವೇದ ಹೇಳಿದ್ಯಾ ಅಂತ ಕೇಳಿದ್ರು ಮಧ್ವಾಚಾರ್ಯರು. ವೇದ ಹೇಳಿದ್ಯಾ ಹಾಗಂತ? ಇಷ್ಟು ಭೇದವಾಕ್ಯಗಳಿದೆ ಹೀಗೆ ಹೇಳ್ತಾ ಇದ್ದಾರೆ ಅಲ್ಲ. ವೇದನಾರು ಹೇಳಿದ್ಯಾ? ಏನು ಹೇಳಲಿಲ್ಲ. ಮತ್ತೆ ತೀರ್ಮಾನ ಮಾಡಿದ್ರಿ? ವೇದಕ್ಕೆ ವಿರುದ್ಧವಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅಂತ ತಾನೆ. ನಾನು ಯಾವುದನ್ನು ಬೇಕಾದರೂ ಅನುವಾದ ಮಾಡಬಹುದು, ಅನುವಾದ ಅನ್ಬಹುದು ನಿಮ್ಮ ಪ್ರಕಾರ. ಇವರು ಏನೋ ಮಾತು ಹೇಳ್ತಾ ಇರ್ತಾರೆ, ಇದು ಅನುವಾದ. ವಾಸ್ತವ ಏನು ಅಂದರೆ ಅವರು ಅದನ್ನು ನಿಜವಾಗಿ ಒಪ್ಕೊಂಡಿಲ್ಲ ಅಂದ್ಬಿಡ್ಬೋದು. ಅವರು ಹೇಳಬೇಕು ನಾನು ಇಲ್ಲಿ ತನಕ ಅನುವಾದ ಮಾಡಿದ್ದು ಅಂತ ಹೇಳಿದ್ದಾರೆ. ಆದರೆ ಅದೇ ರೀತಿ ವೇದ ಇಲ್ಲ. ಸರ್ವ ಅವಿವಾದ ಸ್ಥಳ ಏವ ಕಥಂಚಿತ್ ಅನುವಾದಕತ್ವಂ. ಇದು ಅನುವಾದ ಅಂತ ಹೇಳಿ ಯಾರ ವಿವಾದವೂ ಇರಬಾರ್ದು, ಆ ತರಹ ಗೋಚರ ಆಗಿದೆಯಾ? ಇಲ್ಲ. ನಚ ಅತ್ರ ಸರ್ವ ಅವಿವಾದ. ನಿರ್ವಿವಾದವಾಗಿ ವೇದ ಇದನ್ನು ಅನುವಾದ ಅಂತ ಹೇಳ್ತಾ ಇದೆ ಅನ್ನೋದಕ್ಕೆ ಯಾವ ಪ್ರೂಫೂ ಇಲ್ಲ. ಏಕತ್ವವಾದಿನಾಮೇವ ವಿವಾದ ದರ್ಶನಾತ್. ಜೀವ ಹಾಗೂ ಬ್ರಹ್ಮರು ಏಕ, ಒಂದೇ ಅಂತ ಹೇಳುವಲ್ಲಿಯೇ ಏನಾಗುತ್ತೆ? ವಿವಾದ ಇದೆ. ಅದು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಹೌದು, 46ನೇ ಪುಟ. ಬಹುಪ್ರಮಾಣ ವಿರೋಧೇ ಚ ಏಕಸ್ಯ ಅಪ್ರಾಮಾಣ್ಯಂ ದೃಷ್ಟಂ ಶುಕ್ತಿರಜತಾದವು. ಬಹಳ ಪ್ರಮಾಣ ವಿರೋಧ ಬಂತು ಅಂದರೆ ಯಾವುದೋ ಒಂದು ಅಪ್ರಮಾಣ ಅಂತ ಆಗುತ್ತೆ. ಈಗ ಉದಾಹರಣೆಗೆ ಆಚಾರ್ಯರೇ ಕೊಡ್ತಾರೆ, ಶುಕ್ತಿರಜತಾದವು. ಒಂದಿಬ್ಬರು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನು ನೋಡ್ತಾರೆ. 1000 ಜನ ಕಪ್ಪೆ ಚಿಪ್ಪನ್ನೇ ನೋಡ್ತಾರೆ ಅಲ್ವಾ? ಒಂದಿಬ್ಬರು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನು ನೋಡಿದ್ರು, 998 ಜನ ಕಪ್ಪೆ ಚಿಪ್ಪನ್ನೇ ಕಂಡ್ರು. ಪ್ರತ್ಯಕ್ಷ, ಅನುಮಾನ, ಅವರೆಲ್ಲರ ಮಾತು ಅನ್ನುವ ಆಗಮ ಬಹಳ ಪ್ರಮಾಣಗಳಾಯಿತು. ಆವಾಗ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅನ್ನುವ ಇಬ್ಬರ ಮಾತು ಬಿಡಬೇಕು. ಯಾಕೆ? ಬಹುಪ್ರಮಾಣ ಸಂವಾದ ಇಲ್ಲ. ಬಹುಪ್ರಮಾಣ ಸಂವಾದ ಇದ್ದರೆ ಅದನ್ನು ಒಪ್ಪಿಕೊಳ್ಳೋದು. ಇದು ಇರಬೇಕಾದದ್ದು. ನಚ ದೋಷಜನ್ಯತ್ವಾದೇವ ದುರ್ಬಲತ್ವಮಿತಿ ವಿರೋಧ. ಬಹುಪ್ರಮಾಣ ವಿರುದ್ಧಾನಾಂ ದೋಷಜನ್ಯತ್ವ ನಿಯಮಾತಲ್ಲ. ಏನಾದರೂ ದೋಷ ಇದ್ದರೆ ತಪ್ಪಾಗಿ ಕಾಣಬಹುದು. ಬಹಳ ಜನರಿಗೆ ದೋಷ ಇದೆ, ತಪ್ಪಾಗಿ ಕಂಡ್ರೆ ದೋಷ ಅಂದ್ರೇನು? ಇಂದ್ರಿಯದ ದೋಷ ಅಲ್ವಾ? ದೋಷ ಅಂದ್ರೇನು? ಇಂದ್ರಿಯದ ದೋಷ. ನಮ್ಮ ಇಂದ್ರಿಯ ಸರಿಯಾಗಿಲ್ಲ, ಕಣ್ಣು, ಕಾಣುವ ಕಣ್ಣು. ಅದರಿಂದಾಗಿ ಕಪ್ಪೆ ಚಿಪ್ಪನ್ನು ಬೆಳ್ಳಿ ಅಂತ ಅಂದುಕೋತೇವೆ, ಅಥವಾ ಬೆಳ್ಳಿಯನ್ನೇ ಕೆಲವೊಮ್ಮೆ ಕಪ್ಪೆ ಚಿಪ್ಪು ಅಂತ ಅಂದುಕೊಳ್ತೇವೆ. ಆ ದೋಷಜನ್ಯತ್ವ ಇದ್ದರೆ, ದೋಷ ಇತ್ತು ಅಂದರೆ ಬಹಳ ಜನರ ಮಾತು ಅಪ್ರಮಾಣ ಅಲ್ವಾ? ಹೌದು, ದೋಷ ಇತ್ತು ಅಂದರೆ ಬಹಳ ಜನರ ಮಾತು ಅಪ್ರಮಾಣ. ಆದರೆ ಜನರಲ್ಲ, ಇಲ್ಲಿ ಪ್ರಮಾಣ ವಿರೋಧ ಇದೆ. ಕಪ್ಪೆ ಚಿಪ್ಪನ್ನು ನೋಡಿದ, ಬೆಳ್ಳಿ ಥರ ಕಾಣಲಿ, ಯಾರಿಲ್ಲ ಅಂದವರು. ಇದರಿಂದ ಏನಾದರೂ ಮಾಡಿಸ್ಬಹುದು ಅಂತ ತೆಗೆದ. ಕೈಗೆ ಹತ್ತಿರ ಇಟ್ಕೊಂಡಾಗಲೂ ಗೊತ್ತಾಗಲಿಲ್ಲ ಅಂತ ಇಟ್ಕೊಳ್ಳೋಣ, ಹೀಗೆ ಮುಟ್ಟಿ ನೋಡ್ತಾನೆ ಅಂತ ಇಟ್ಕೊಳ್ಳೋಣ. ಇದರಿಂದ ಪಾತ್ರೆಯನ್ನೋ ಕಂಕಣವನ್ನೋ ಮಾಡಿಸ್ಲಿಕ್ಕಾಗಲ್ಲ ಅಂತ ಗೊತ್ತಾಗತ್ತೋ ಇಲ್ವೋ?
ಆಮೇಲೆ ಊಹಿಸ್ತಾನೆ, ಅಯ್ಯೋ ಇಷ್ಟು ಜನ ಓಡಾಡುವ ಮಧ್ಯದಲ್ಲಿ ಬೆಳ್ಳಿ ಇದ್ದಿದ್ರೆ ನನಗೆ ನೋಡ್ಲಿಕ್ಕೆ ಸಿಗ್ತಾ ಇತ್ತ? ಎತ್ಕೊಂಡೇ ಹೊರಟೋಗಿರ್ತಾ ಇದ್ರು ಯಾರೋ, ಅದರಿಂದಾಗಿಯೂ ಇದು ಬೆಳ್ಳಿಯಲ್ಲ. ಈ ರೀತಿ ದೋಷಜನ್ಯ ಆಗಬೇಕು ಅಂತಾದರೆ ಬಲವತ್ ಪ್ರಮಾಣ ವಿರೋಧ ಇರಬೇಕು. ಇಷ್ಟು ಜನ ಜಗತ್ತನ್ನು ಸತ್ಯ ಅಂತ ಕಾಣ್ತಾ ಇದ್ದಾರೆ, ಭೇದ ಇದೆ ಅಂತ ಕಾಣ್ತಾ ಇದ್ದಾರೆ. ಅವರೆಲ್ಲರ ಪ್ರತ್ಯಕ್ಷ ಪ್ರಬಲ ಅಲ್ವಾ? ಎಲ್ಲರ ಪ್ರತ್ಯಕ್ಷ ಪ್ರಬಲ. ಮತ್ತೆ ಯಾಕೆ ಹಾಗೆ ಹೇಳೋದು ನೀವು? ಇಡೀ ವೇದ ಅಪ್ರಮಾಣ ಅಂತೆ, 5 ವಾಕ್ಯ ಮಾತ್ರ ಪ್ರಮಾಣ ಅಂತೆ. ಇದು ಯಾರು ಊಹಿಸಲಿಕ್ಕೆ ಏನು ಪ್ರೂಫ್? ತತ್ವವೇದಕ ಅತತ್ವವೇದಕ ಅಂತ ಊಹಿಸಲಿಕ್ಕೆ ಏನು ಪ್ರೂಫು? ಸಮಗ್ರವಾಗಿ ಪುರಾಣಗಳನ್ನು ಅಷ್ಟೇ ಬೇಕಂದಾಗ ಪ್ರಮಾಣ ಅಂತ ತಗೋತಾರೆ, ಬೇಕಂದಾಗ ಅಪ್ರಮಾಣ ಅಂತಾರವರು. ಒಂದು ಪ್ರಮಾಣ ಅಂತ ಇಲ್ಲ. ಈ ವೇದಾದಿಗಳೆಲ್ಲ ಈಗ ಮಮೈವಾಂಚೋ ಜೀವಲೋಕೆ ಅಂತ ತಗೊಂಡ್ರೆ, ನನ್ನ ತುಂಡು ಅಂತ ಅರ್ಥ ಮಾಡಿದ್ರೆ ಪುರುಷೋತ್ತಮ ನಾನು ಅನ್ನೋದನ್ನು ತಗೊಳ್ಬೇಕು. ಜೀವ ನನ್ನ ತುಂಡು ಅಂತ ತಗೊಂಡು ನಾನೇ ಪುರುಷೋತ್ತಮ ಅಂತಂದ್ರೆ ನಾನು ನನಗಿಂತ ಉತ್ತಮ ಅಂತ ಹೇಳೋದಾ ದೇವರು? ಹೀಗೆ ಸಮಗ್ರವಾಗಿ ಹೋಲಿಸ್ಟಿಕ್ ಅಪ್ರೋಚಿನಲ್ಲಿ ನೋಡಿದಾಗ, ಎಲ್ಲವೂ ಪ್ರಮಾಣ ಅಂತ ನೋಡಿದಾಗ ನಮಗೆ ಪ್ರಮೇಯ ನಿರ್ಣಯ ಖಚಿತ ಆಗತ್ತೆ. ಇದು ಹೀಗೆ ಒಂದೊಂದು ತುಂಡನ್ನು ಎತ್ಕೊಂಡು ಯಾರು ಬೇಕಾದ್ರೂ ವಾದ ಮಾಡಬಹುದು. ನಮಗೆ ಬೇಕಾದದ್ದನ್ನು ಚೆರ್ರಿ ಪಿಕ್ಕಿಂಗ್ ಅಂತಾರಲ್ಲ, ಆ ತರಹ. ಅದಕ್ಕೆ ನೀವು ಒಂದೇ ದಾರಿ. ಮೊನ್ನೆ ಮಹಾಭಾರತದಲ್ಲಿ ಬಂತಲ್ಲ, ವಿವಕ್ಷಾ ಮೂಲತೋ ಜಯೇತ್ ಅಂತ. ಏನೋ ಬೇರೆ ಬೇರೆ ಅಭಿಪ್ರಾಯ ಬರುತ್ತೆ, ಹೌದು, ಅದನ್ನು ಮೂಲ ಇಟ್ಟುಕೊಂಡು ಸರಿ ಮಾಡಬೇಕು. ಆಯಿತು, ನೀವು ನಿಮ್ಮವರನ್ನು ಬಿಟ್ಟು ಬನ್ನಿ, ನಾವು ನಮ್ಮವರನ್ನು ಬಿಟ್ಟು ಬರ್ತೀವಿ, ಮೂಲ ನೋಡೋಣ ಅಂತ. ಅವಾಗ ಏನು ಅಂತ ಸ್ಪಷ್ಟ ಆಗತ್ತೆ. ಹೀಗಾಗಿ ದೋಷಜನ್ಯ ಈ ತಿಳಿವು ಇಂದ್ರಿಯ ದೋಷದಿಂದ ಹುಟ್ಟಿದೆ ಅನ್ನೋದಕ್ಕೆ ಏನು ಪ್ರೂಫು? ಬಲವತ್ ಪ್ರಮಾಣ ವಿರೋಧ. ಬಲಿಷ್ಠವಾದ ಪ್ರಮಾಣ ವಿರೋಧ ಇದ್ದರೆ ತೆಗಿರಿ, ಇಲ್ಲ ಅಂದ್ರಿಲ್ಲ. ಭೇದ ಇದೆ, ಜಗತ್ತಿನ ಅಸ್ತಿತ್ವ ಸತ್ಯ ಇತ್ಯಾದಿಗಳಲ್ಲಿ ನಮ್ಮ ಸ್ವರೂಪ ಸಾಕ್ಷಿ. ನಮ್ಮ ಸ್ವರೂಪ ಅದನ್ನು ಡಿಫೈನ್ ಮಾಡಿದೆ. ಹೇಗೆ ನಾವು ಚಿಂತನೆ ಮಾಡೋದು ಅದಕ್ಕೆ ವಿರುದ್ಧವಾಗಿ. ಇಷ್ಟು ಆಚಾರ್ಯರ ಮೂಲ. ಇನ್ನು ಪದ್ಮನಾಭ ತೀರ್ಥರ ವ್ಯಾಖ್ಯಾನವನ್ನು ನೋಡೋಣ. ಏವಂ ದುರ್ಬಲಾಭ್ಯಾಂ ಪ್ರತ್ಯಕ್ಷಾನುಮಾನಾಭ್ಯಾಂ ಸಿದ್ಧಸ್ಯಾಪಿ ಜೀವೇಚ ಭೇದಸ್ಯ ಲೋಕೆ ದೃಢೀಕರಣಾಯ ಭೇದಾಗಮೋಪಿ ಸಾಧಕೋ ನತು ಅನುವಾದಕಃ. ಮಾಯಾವಾದಿಗಳ ಪ್ರಕಾರ, ಪದ್ಮನಾಭ ತೀರ್ಥರ ಮಾತು, ಮಾಯಾವಾದಿಗಳ ಪ್ರಕಾರ ಪ್ರತ್ಯಕ್ಷ ಹಾಗೂ ಅನುಮಾನ ದುರ್ಬಲ. ಯಾಕೆಂದರೆ ನಮ್ಮ ಭ್ರಾಂತಿ ಸೇರಿದೆ ಅಂತ ಮಾಯಾವಾದಿಗಳು ಹೇಳ್ತಾರೆ. ವೇದವೂ ಸೇರಿದರೆ ಭೇದವನ್ನು ಹೇಳುವುದರಲ್ಲಿ ಪ್ರಬಲ ಆಯ್ತಲ್ಲ. ಹಾಗಾದರೆ ಭೇದ ಇದೆ ಅನ್ನಲಿಕ್ಕೆ 3 ಪ್ರಮಾಣ: ಪ್ರತ್ಯಕ್ಷ, ಅನುಮಾನ, ಆಗಮ. ಅಭೇದ ಇದೆ ಅನ್ನಲಿಕ್ಕೆ ಯಾವ ಪ್ರಮಾಣವೂ ಇಲ್ಲ. ಪ್ರತ್ಯಕ್ಷ ಭೇದವನ್ನೇ ಹೇಳ್ತಾ ಇದೆ, ಅನುಮಾನ ಬಿಡೋಣ, ವೇದ ಭೇದವನ್ನೇ ಹೇಳ್ತಾ ಇದೆ. ದ್ವಾಸು ಪರ್ಣ ಸಯುಜಾತ ಖಾಯ ಅಂತ. ನಿಮಗೆ ಒಂದು ತಮಾಷೆ ಹೇಳಬೇಕು. ದ್ವಾಸುಪರ್ಣ ಸಯುಜ ಸಖಾಯ ಅಂತನ್ನುವ ಮಾತಿಗೆ ಬುದ್ಧಿ ಮತ್ತು ಜೀವ ಅಂತ 2 ಅರ್ಥ ಮಾಡ್ತಾರೆ ಅವರು. ಯಾರು? ನಂತರ
ಶಂಕರರೇನು ಅರ್ಥ ಮಾಡ್ತಾರೆ ಅಂದರೆ ಜೀವೇಶ್ವರವು ಅಂತಲೇ ಅರ್ಥ ಮಾಡ್ತಾರೆ. ಅಥರ್ವಣೋಪನಿಷತ್ ಭಾಷ್ಯದಲ್ಲಿ, ಶಾಂಕರ ಭಾಷ್ಯದಲ್ಲಿ ಜೀವೇಶ್ವರರು ಅಂತಲೇ ಅರ್ಥ ಮಾಡೋದವರು ದಾಸುಪರ್ಣ ಅನ್ನೋದಕ್ಕೆ. ಅವರೇ ಆ ರೀತಿ ಅರ್ಥ ಮಾಡಲಿಲ್ಲ. ನಂತರದವರು ಅದು ಬೇರೆ ಅರ್ಥ ಮಾಡಿದ್ರು. ಇದೆ 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 ಅವ್ರದ್ದು ಹೆಸರಿನಲ್ಲಿದೆ. ಅದೇ ಈಗ ಸಮಸ್ಯೆ ಆಗೋದೇನು ಅಂದರೆ, ಅವರ ಗ್ರಂಥವನ್ನು ಇಟ್ಟುಕೊಂಡ್ರೆ ಅವ್ರು ಯಾವ ಗ್ರಂಥಕ್ಕೂ ಗೌರವವೇ ಕೊಟ್ಟಿಲ್ಲ. ಅದ್ಯಾಕೆ ಆ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ರು? ನಿಮಗೆ ಒಂದೊಮ್ಮೆ ಯಾವ ಗ್ರಂಥವೂ ನಿಮಗೆ ಬೇಡ ಆಗಿದ್ದರೆ ಎಲ್ಲವನ್ನ ಬಿಡಬೇಕಿತ್ತು. ತಮಾಷೆ ಅಂದರೆ ಅವರು ಪ್ರಮಾಣ ಕೇಳ್ತಾರೆ, ನಮಗೆ ಒಂದೆರಡು ಪ್ರಮಾಣ ಕೊಟ್ಟರೆ ಆಗಲ್ಲ, ಅದನ್ನು ಡೈವರ್ಟ್ ಮಾಡ್ತಾರೆ. ಪ್ರಮಾಣ ಇಲ್ಲ, ಪ್ರಮಾಣ ಕೊಟ್ಟರೆ ಅವ್ರು ಕೇಳಲ್ಲ, ಬನ್ನಿ ವಾಕ್ಯಾರ್ಥಕ್ಕೆ ಅಂತಾರೆ. ಸಮಸ್ಯೆ ಇರೋದಲ್ಲಿ. ಸರಿ, ಶಂಕರರದ್ದೇ ಮಾತುಗಳನ್ನು ಕೊಡಬೇಕು, ಇಲ್ಲ ವಸ್ತುತಂತ್ರ ಪುರುಷತಂತ್ರ ಅಂತ ಎರಡು ಹೇಳ್ಬಿಡ್ತಾರೆ. ಪುರುಷತಂತ್ರ ಅಂದರೆ ಪುರುಷನ ವ್ಯೂ, ವಸ್ತುತಂತ್ರ ಅಂದರೆ ವಾಸ್ತವ ಸ್ವರೂಪ. ಎಲ್ಲಿದೆ ಹಾಗೆ ನೋಡಬೇಕು ನೀವು ಅಂತ. ಪರಿಭಾಷೆಗಳು ನೀವೇ ಕಲ್ಪನೆ ಮಾಡಿದ್ದು, ಶಾಸ್ತ್ರವನ್ನು ಹಾಗೆ ನೀವು ನೋಡದೇ ಇರೋದು, ಆರೋಪ ಮಾಡೋದು ನಮ್ಮ ಮೇಲೆ. ಬೇರೆ ಬೇರೆ ಮಾತುಗಳನ್ನು ಇವ್ರಿಗೆ ಅನುಗುಣವಾಗಿ ವ್ಯಾಖ್ಯಾನ ಮಾಡ್ಕೋತಾರೆ ಅಂತ. ನೇಹನ ನಾಸ್ತಿ ಕಿಂಚನ ಅನ್ನುವಲ್ಲಿಯೂ ಅವ್ರು ಇಹ ಅನ್ನೋ ಶಬ್ದಕ್ಕೆ ಬ್ರಹ್ಮ ಅಂತಲೇ ಅರ್ಥ ಮಾಡಿರೋದು. ನೀವು ಸಮಾಜದಲ್ಲಿ ಒಂದು ಟರ್ಬುಲೆನ್ಸ್ ಕ್ರಿಯೇಟ್ ಮಾಡ್ತೀರಾ, ಭೇದ ಭೇದ ಅಂತ ಹೇಳಿ. ಸರಿ, ನೀವು ನೀತಿಯೇ ಬೇಡ ಅಂತನ್ನೋ ಲೆವೆಲ್ಗೆ ತಂದ್ಬಿಡ್ತೀರಲ್ಲ, ಏನು ಹೇಳೋದು? ನೀತಿಯೇ ಬೇಡ. ಯಾಕೆ? ಏನು ಬೇಡ ಇದ್ರೆ ಸಾಕು. ನಾಸ್ತಿಕರ ಲೆವೆಲ್ಗೆ ತರ್ತೀರಲ್ಲ, ಏನು ಹೇಳೋದು? ಅದರಿಂದ ಸ್ಪಷ್ಟವಾಗಿ ಮಾತುಗಳಿದೆ, ಅದಕ್ಕೆ ನೀವು ಬೇರೆ ಅರ್ಥ ಮಾಡೋದು, ನಾವಲ್ಲ. ಭೇದಾಗಮೋಪಿ ಸಾಧಕೋ ನತು ಅನುವಾದಕಃ ಯಥಾ ದೂರಸ್ಥಿತಾರ್ಥಸ್ಯ ಬಹುಭಿರಾಪ್ತೈಃ ಅಸ್ತಿತ್ಯುಕ್ತಸ್ಯ ಪ್ರತ್ಯಕ್ಷದರ್ಶನಂ ದೃಢೀಕರಣಂ ನತು ಅನುವಾದಕಂ. ನನಗೆ ದೂರದಲ್ಲಿ ಒಂದು ವಸ್ತು ಕಾಣ್ತಾ ಇಲ್ಲ, ಬಹಳ ಜನ ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಅದು ಹೀಗೆ ಅಂತ. ಬಹಳ ಜನ ನೋಡಿದ್ರು, ಅದರಿಂದಾಗಿ ಅಪ್ರಮಾಣ ಅನುವಾದಕ ಅನ್ನೋದಾ? ದೃಢವಾಗಿ ಹೇಳ್ತಾ ಇದ್ದಾರೆ, ಒತ್ತಿ ಹೇಳ್ತಾ ಇದ್ದಾರೆ ಅಂತ ಹೇಳಬೇಕು. ಅಗ್ನಿರ್ ಹಿಮಸ್ಯ ಭೇಷಜಂ ಇತ್ಯಾದೀನ ಅಂತೂ ಸರ್ವ ಅವಿಪ್ರತಿಪನ್ನ ವಿಷಯತ್ವಾತ್ ಅನುವಾದಕತ್ವವಿತ್ಯುಚ್ಯತೆ. ವೇದದಲ್ಲಿ, ಅದು ಶುಕ್ಲ ಯಜುರ್ವೇದದಲ್ಲಿ ತೈತ್ತಿರೀಯ ಸಂಹಿತೆಯಲ್ಲಿ ಎರಡು ಕಡೆಗೆ ವೇದವನ್ನು ಅನುವಾದ ಅಂತ ಹೇಳಬೇಕಾಗತ್ತೆ. ಎರಡು ಮೂರು ಕಡೆಗೆ. ಅದರಲ್ಲಿ ಒಂದು, ಅಲ್ಲಿ ಯಾವ ಶಬ್ದವೂ ಇಲ್ಲ, ಆಹುಹು ಹೀಗೆ ಕೆಲವರು ಹೇಳ್ತಾರೆ ಇತ್ಯಾದಿಗಳೆಲ್ಲ. ಆಹುಹು ಅಂತಂದರೆ ಅನುವಾದ, ಹೀಗೆ ಕೆಲವರು ಹೇಳ್ತಾರೆ. ಒಂದು ಕಡೆ ಹಾಗಿಲ್ಲದೆ ಅನುವಾದ ಇದೆ. ಯಾವುದು? ಪ್ರಶ್ನೆ ಇದೆ ಅಲ್ಲಿ. ಕಸ್ವಿದೇಕಾಕೀಚರತಿ ಕ ಉಸ್ವಿಜ್ಜಾಯತೆ ಪುನಃ ಕಿಂ ಸ್ವಿದ್ಧಿಮಸ್ಯ ಭೇಷಜಂ ಕಿಂ ಸ್ವಿದಾವಪನಂ ಮಹತ್ ಅಂತ ಪ್ರಶ್ನೆ. ಕಸ್ವಿದೇಕಾಕಿ ಚರತಿ, ಒಬ್ಬನೇ ಓಡಾಡೋದು ಯಾರು? ಕ ಉಸ್ವಿಜ್ಜಾಯತೆ ಪುನಃ, ಮತ್ತೆ ಮತ್ತೆ ಹುಟ್ಟೋರು ಯಾರು? ಕಿಂ ಸ್ವಿದ್ಧಿಮಸ್ಯ ಭೇಷಜಂ, ಥಂಡಿಗೆ ಔಷಧ ಯಾವುದು? ಯಾವುದು ಎಲ್ಲಿ ಬಿತ್ತಿದರೆ ಮೊಳೆಯುತ್ತದೆ? ಅದಕ್ಕೆ ಉತ್ತರ ಸೂರ್ಯ ಏಕಾಕಿ ಚರತಿ. ಅನುವಾದವೇ ಬೇಕಿಲ್ಲ.
ಕಸ್ವಿದೇಕಾಕಿ ಚರತಿ, ಯಾರು ಒಬ್ಬನೇ ಓಡಾಡ್ತಾನೆ. ಸೂರ್ಯ ಏಕಾಕಿ ಚರತಿ ಅಂದರು. ಕ ಉಸ್ವಿಜ್ಜಾಯತೆ ಪುನಃ ಚಂದ್ರಮಾ ಜಾಯತೆ ಪುನಃ, ಮತ್ತೆ ಮತ್ತೆ ಹುಟ್ಟೋದು ಚಂದ್ರ. ಕಿಂ ಸ್ವಿದ್ಧಿಮಸ್ಯ ಭೇಷಜಂ, ಥಂಡಿಗೆ ಯಾವುದು ಔಷಧ. ಅಗ್ನಿರ್ಹಿಮಸ್ಯ ಭೇಷಜಂ, ಅಗ್ನಿ ಬೆಂಕಿ. ಕಿಂ ಸ್ವಿದಾವಪನಂ ಮಹತ್ ಭೂಮಿರಾವಪನಂ ಮಹತ್, ಭೂಮಿಯಲ್ಲಿ ಬಿತ್ತಿದರೆ ಬೆಳೆಯುತ್ತೆ. ಇಲ್ಲಿರೋ ಪ್ರಶ್ನೆ ಅನುವಾದಕ. ಇದು ಎಲ್ಲರೂ ಅನುವಾದಕ ಅಂತ ಒಪ್ಕೊಂಡಿದ್ದಾರೆ. ಯಾಕೆಂದರೆ ವೇದ ಓದೋ ಮೊದಲು ನಮಗೆ ಗೊತ್ತಿತ್ತು, ಹೊಸದೇನೇ ಹೇಳಲಿಲ್ಲ. ಹೇಗೋ ಇಲ್ಲಿ ಅನುವಾದ ಅಂತ ಹೇಳಿ ವಸ್ತುತಃ ಇದಕ್ಕೆ ಬೇರೆ ಅರ್ಥ ಉಂಟು. ಅದು ಅಶ್ವಮೇಧದ ಪ್ರಕರಣದಲ್ಲಿ ಬರುವಂಥದ್ದು. ಇದಕ್ಕೆ ಬೇರೆ ಅರ್ಥ ಉಂಟು, ಬೇಡ ಮೇಲ್ನೋಟಕ್ಕೊಂದು ಅರ್ಥ ತಗೊಳ್ಳಿ. ಹೇಗೋ ಇಲ್ಲಿ ಅನುವಾದ ಅಂತ ಹೇಳಬಹುದು, ಬೇರೆ ಎಲ್ಲಿಯೂ ಅನುವಾದ ಅಂತ ಹೇಳಿ ಬರಲ್ಲ. ಜೀವಭೇದ ತು ಅಭೇದವಾದಿಭಿಃ ವಿಪ್ರತಿಪನ್ನತ್ವಾತ್ ಭೇದಶ್ರುತ್ಯ ದೃಢೀಕ್ರಿಯತೆ. ಜೀವಭೇದ ಅನ್ನೋದು ಅಭೇದವಾದಿಗಳಿಂದ ಪ್ರಶ್ನಿಸಲ್ಪಟ್ಟಿದೆ. ಅದಕ್ಕೆ ಉತ್ತರ ಇಲ್ಲಿದೆ. ಇಲ್ಲಪ್ಪ, ಇಬ್ಬರು ಬೇರೆ ಬೇರೆ. ದ್ವಾಸುಪರ್ಣ ದ್ವಾವಿಮೋ ಪುರುತೌ ಲೋಕೆ ಅಂತ. ವಸ್ತುತಃ ದ್ವಾವಿಮೋ ಪುರುತೌ ಲೋಕೆ ಅನ್ನೋದು ಕೂಡ ಎಲ್ಲರೂ ಇದು ಭೇದ ವಿಷಯಕ ಅಂತಲೇ ಒಪ್ಪಿರೋದು. ಪುರುಷೋತ್ತಮ ಇರಬೇಕಾದ್ರೆ ಪುರುಷರು ಇರಬೇಕಲ್ವ, ಪುರುಷರಲ್ಲಿ ಒಬ್ಬ ಉತ್ತಮ ಆಗಬೇಕಲ್ವ. ಪುರುಷನೇ ಇಲ್ಲದೆ ಪುರುಷೋತ್ತಮ ಹೇಗೆ? ತದೇತದಾಹ ಬಹುಪ್ರಮಾಣ ಸಂವಾದಶ್ಚ ಇತ್ಯಾದಿನ. ಯಥಾ ಉಪಜೀವ್ಯ ಪ್ರಮಾಣ ವಿರೋಧ ಬಲೇನ ಜೀವೇಚ ಅಭೇದಾಗಮೋ ಬಾಧ್ಯತೆ, ಏವಂ ಜೀವೇಚ ಭೇದ ಸಾಧಕ ಪ್ರತ್ಯಕ್ಷಾನುಮಾನಾಖ್ಯ ಅನುಮಾನ ಆಗಮಾಖ್ಯ ಬಹುಪ್ರಮಾಣ ವಿರೋಧೇನ ಅಸೌ ಬಾಧ್ಯತ ಇತ್ಯಾಹ. ಜೀವೇಶರಿಗೆ ಅಭೇದ ಇದೆ ಅನ್ನುವ ವೇದಕ್ಕೆ ಬೇರೆ ಅರ್ಥ ಮಾಡಬೇಕು. ಯಾಕೆ ಅಂದರೆ ಪ್ರತ್ಯಕ್ಷಕ್ಕೆ ವಿರುದ್ಧ ಆಗಬಾರದು. ಆದ್ದರಿಂದ ಪ್ರತ್ಯಕ್ಷ ವಿರೋಧ ಯಾವತ್ತೂ ಆಗಬಾರದು. ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ ಹೋಗ್ಬಿಡೋದೆ. ಪ್ರತ್ಯಕ್ಷ ಅಂದರೆ ಸಾಕ್ಷಿ, ಒಳಗಡೆಯ ಅರಿವು. ಅದಕ್ಕೆ ವಿರುದ್ಧವಾಗಿ ಎಲ್ಲ ಅರ್ಥ ಮಾಡಬಾರದು. ಅದೇ ರೀತಿ ಪ್ರತ್ಯಕ್ಷ, ಅನುಮಾನ, ಆಗಮ ಮೂರರಿಂದಲೂ ಅಭೇದಕ್ಕೆ ವಿರೋಧ ಇದೆ. ಅದನ್ನೇ ಹೇಳಿದ್ದು ಆಚಾರ್ಯರು. ಬಹಳ ಪ್ರಮಾಣ ವಿರೋಧ ಇರುವಾಗ ದೃಢ ಆಗತ್ತೆ. ಯಥಾ ಶುಕ್ತಿರಜತಾದಿಜ್ಞಾನಸ್ಯ ಪ್ರತ್ಯಕ್ಷಾದಿ ಬಹುಪ್ರಮಾಣ ವಿರುದ್ಧತ್ವೇನ ಅಪ್ರಾಮಾಣ್ಯಂ ದೃಷ್ಟಂ. ಶುಕ್ತಿ ಅಂದರೆ ಕಪ್ಪೆ ಚಿಪ್ಪು, ರಜತ ಅಂದರೆ ಬೆಳ್ಳಿ. ಕಪ್ಪೆ ಚಿಪ್ಪಿನ ಬೆಳ್ಳಿ ಅಂತ ಭ್ರಮಿಸಿದಾಗ ಬಹಳ ಪ್ರಮಾಣ ವಿರೋಧ ಇರೋದ್ರಿಂದಲೇ ಅದನ್ನು ನಾವು ಬಿಟ್ಬಿಡೋದು. ವಿ ಲೀವ್ ಇಟ್. ಆ ಮೊದಲು ಬಂದ ಪರಿಜ್ಞಾನವನ್ನು. ಯತ್ ಬಹುಪ್ರಮಾಣ ವಿರುದ್ಧಂ. ಮತ್ತೆ ದೋಷಜನ್ಯ, ಇಂದ್ರಿಯ ದೋಷದಿಂದ ತಿಳ್ಕೊಂಡಿದ್ದೇವೆ ಜೀವೇಶ್ವರ ಭೇದವನ್ನು. ಇಂದ್ರಿಯ ದೋಷಜನ್ಯ ಆಗಿದ್ದಿದ್ರೆ ಬಹಳ ಪ್ರಮಾಣ ವಿರೋಧ ಇರಬೇಕಾಗ್ತಾ ಇತ್ತು. ಬಹಳ ಪ್ರಮಾಣ ಸಂವಾದ ಅಲ್ಲ ಇರೋದು. ನಾನು ಈ ಗೋಡೆಯನ್ನು ಇಲ್ಲ ಅಂತ ಅಂದುಕೊಂಡೆ. ಇಲ್ಲ ಅಂತ ನಾನು ಅಂದುಕೊಂಡು ವೇಗವಾಗಿ ನುಗ್ಗಲಿಕ್ಕೆ ಹೋದೆ, ನನಗೆ ಗೋಡೆ ಬಡೀತು. ನೋಡಿ, ದೋಷಜನ್ಯವಾದ್ದರಿಂದಾಗಿ, ನನ್ನ ಜ್ಞಾನ ದೋಷಜನ್ಯವಾದ್ದರಿಂದಾಗಿ ಪ್ರಮಾಣಕ್ಕೆ ವಿರುದ್ಧ ಆಯಿತು. ಪ್ರಮಾಣ ಸಂವಾದ ಅಲ್ಲ, ಪ್ರಮಾಣಕ್ಕೆ ವಿರೋಧ ಬರುತ್ತೆ. ಆ ವಿರೋಧ ಬರಬೇಕಿತ್ತು. ಹೀಗಾಗಿ
ಬಹಳ ಪ್ರಮಾಣ ಸಂವಾದ ಇದ್ದೂ ದೋಷಜನ್ಯವಾಗುತ್ತೆ ಅನ್ನೋದು ಅತ್ಯಂತ ಅಸಂಗತವಾದ ಮಾತು. ಯದ್ ಬಹುಪ್ರಮಾಣ ವಿರುದ್ಧಂ ಜ್ಞಾನಂ ತದ್ದೋಷಜನ್ಯಮಿತಿ ವ್ಯಾಪ್ತಿಗ್ರಹಾತ್. ವ್ಯಾಪ್ತಿ ಅಲ್ಲೊಂದು ಇನ್ಫರೆನ್ಸ್ ಇದೆ. ಏನು? ಯಾವುದು ಬಹುಪ್ರಮಾಣ ವಿರುದ್ಧವೋ ಅದು ದೋಷಜನ್ಯ. ತದ್ವದುಪಜೀವ್ಯ ಪ್ರಮಾಣ ವಿರುದ್ಧಂ ದೋಷಜನ್ಯಂ ಇತ್ಯಪ್ಯವಗಂತವ್ಯಂ. ಉಪಜೀವ್ಯ ಪ್ರಮಾಣ ಯಾವುದು? ಪ್ರತ್ಯಕ್ಷ. ಪ್ರತ್ಯಕ್ಷಕ್ಕೆ ವಿರುದ್ಧವಾದ ಯಾವುದು? ಅದು ದೋಷಜನ್ಯ. ಅತಯೇವ ಪ್ರಬಲ ಪ್ರಮಾಣ ವಿರುದ್ಧಮೇವ ದೋಷಜನ್ಯಂ ನ ದುರ್ಬಲ ಪ್ರಮಾಣ ವಿರುದ್ಧಂ. ಯಾವುದು ಪ್ರಬಲ ಪ್ರಮಾಣ ವಿರುದ್ಧವೋ ಅದೇ ದೋಷ. ದೋಷ ಅಂದ್ರೇನು? ಪ್ರಬಲ ಪ್ರಮಾಣ ವಿರೋಧವೇ ದೋಷ, ಬೇರೆ ಅಲ್ಲ. ದುರ್ಬಲೇನ ವಿರುದ್ಧಸ್ಯ ದೋಷಜನ್ಯತ್ವಂ ಚೇತ್ ಪ್ರತ್ಯಕ್ಷ ಅನುಮಾನ ಆಗಮ ಜ್ಞಾನ ಮಾತ್ರಸ್ಯ ದೋಷಜನ್ಯತ್ವಂ ಸ್ಯಾತ್. ಇಲ್ಲ, ದುರ್ಬಲ ವಿರೋಧ ಇದ್ರೂ ನಾವು ದೋಷಜನ್ಯ ಅಂತೇವೆ ಅಂದರೆ ಜಗತ್ತಿನಲ್ಲಿ ಪ್ರತಿಯೊಂದು ಜ್ಞಾನವೂ ದುರ್ಬಲ ದೋಷಜನ್ಯವೇ, ದುರ್ಬಲ ಪ್ರಮಾಣ ವಿರುದ್ಧವೇ. ಒಬ್ಬ ಆರೋಗ್ಯವಂತನ ದೃಷ್ಟಿ, ಮಾನಸಿಕ ವಿಕಲನ ದೃಷ್ಟಿ ಎರಡಕ್ಕೂ ವಿರೋಧ ಬರುತ್ತೆ. ಪ್ರಬಲ ಪ್ರತ್ಯಕ್ಷ ಯಾರದು? ಆರೋಗ್ಯವಂತನಾದ ಮನಸ್ಸಿನಿಂದ ಆರೋಗ್ಯದಿಂದ ಇರುವವನ ದೃಷ್ಟಿ. ದುರ್ಬಲ ಪ್ರತ್ಯಕ್ಷ ಯಾರದು? ಮಾನಸಿಕ ವಿಕಲನ ದೃಷ್ಟಿ. ಅದರಿಂದಾಗಿ ದೋಷಜನ್ಯ ಆಗಬೇಕು ಅಂತಂದರೆ ಪ್ರಬಲ ಪ್ರಮಾಣ ವಿರೋಧ ಬರಬೇಕು. ದುರ್ಬಲ ಪ್ರಮಾಣ ವಿರುದ್ಧವಾದದ್ದೇನಿದೆ ಅದು ದೋಷಜನ್ಯ ಆಗಲ್ಲ. ಯಾಕೆಂದರೆ ದುರ್ಬಲ ಪ್ರಮಾಣವೇ ದೋಷ, ಪ್ರಬಲ ಪ್ರಮಾಣ ವಿರೋಧವೇ ದೋಷ. ಹೀಗಾಗಿ ದುರ್ಬಲಾನುಮಾನಾದೇ ಸರ್ವಪ್ರಮಾಣ ಪ್ರತಿಪಕ್ಷತೆಯ ಪ್ರಯೋಕ್ತು ಶಕ್ಯತ್ವಾತ್ ಪ್ರಮಾಣ ಜ್ಞಾನಸ್ಯಾಪಿ ದೋಷಜನ್ಯತ್ವೇ ಪ್ರಮಾಣಾಭಾಸ ವ್ಯವಸ್ಥಾ ನ ಸ್ಯಾತ್. ಇಲ್ಲ, ಪ್ರಮಾಣ ಜ್ಞಾನವೂ ದೋಷಜನ್ಯ ಅಂದರೆ ಹಾಗಾದರೆ ಪ್ರಮಾಣ ಯಾವುದು, ಅಪ್ರಮಾಣ ಯಾವುದು? ವ್ಯವಸ್ಥೆ ಆಗಬೇಕಲ್ಲ. ಇದು ದುರ್ಬಲ, ಇದು ಪ್ರಬಲ ಅಂತ. ಅದರಿಂದ ನೀವು ಪ್ರಮಾಣದ ಬಗೆಗಿನ ಚಿಂತನೆಯನ್ನು ಬೇರೆ ರೀತಿ ಹೇಳಬೇಕಾಗತ್ತೆ. ನಮ್ಮ ಹರೀಶ್ ಅವರ ಪ್ರಶ್ನೆ, ಮಮೈವಾಂಚೋ ಜೀವಲೋಕೆ ಅನ್ನೋದ್ರಿಂದ ಅಭೇದ ಹೇಗೆ ಅಂತ. ಯಾಕೆ ಅಲ್ಲೇ ಮಮೈವಾಂಚೋ ಜೀವಲೋಕೆ ಅಂತಿದೆಯಲ್ಲ, ಅಂಶ ಅನ್ನೋದಕ್ಕೆ ವಿಭಿನ್ನ ಅಂಶ ಅಂತಾನೆ ಅರ್ಥ. ಹೇಗೆ ಹೇಳ್ತೀರಾ ಅಂದರೆ, ನಾನು ಆ ಜೀವನಿಗಿಂತ ಉತ್ತಮ ನಾನು ಅಂತ ಹೇಳಿದ್ದಾರೆ, ನನಗಿಂತ ನಾನೇ ಉತ್ತಮ ಅಂತ ಹೇಳ್ಕೊಳ್ಳೋದ ಮುಂದೆ ದೇವರು? ಮಮೈವಾಂಚೋ ಜೀವಲೋಕೆ ಜೀವಭೂತ ಸನಾತನಃ ಅಂತ ಹೇಳಿ 15ನೇ ಅಧ್ಯಾಯದ ಮಧ್ಯದಲ್ಲಿ ಬರುತ್ತೆ. ಕೊನೆಯಲ್ಲಿ ನಾನು ಇವರಿಗಿಂತ ಉತ್ತಮನಾಗಿದ್ದೇನೆ ಅಂದರೆ ನನಗಿಂತ ನಾನು ಉತ್ತಮ ಅಂತ ಹೇಳ್ಕೊಂಡಾಗತ್ತೆ. ಏನು ಮಾತಾಡೋದು? ಅದು ಹೇಳಲೇಬಾರದು. ನೀವು ಮೊದಲು ಅಲ್ಲಿ ವಾದ ಮಾಡೋದು ನಿಲ್ಲಿಸಿ, ನೀವು ಪ್ರತಿಕ್ರಿಯೆ ಕೊಡಬೇಡಿ, ಅದಕ್ಕೆ ಬಿಡಿ. ಬೇಕು ಅಂದರೆ ಬನ್ನಿ, ಎದುರುಗಡೆ ಬಂದು ಮಾತನಾಡ್ರಪ್ಪ. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡೋದಲ್ಲ, ಬಂದು ಮಾತನಾಡಿ. ಇಷ್ಟೇ ಇರೋದು ಉತ್ತರ, ಇಷ್ಟೇ. ಮಮೈವಾಂಶ ಅನ್ನೋದಕ್ಕೆ ಭಿನ್ನಾಂಶ ಅಂತ ಹೇಳಿ ಉತ್ತರ ಅಲ್ಲ. ಇದು ಭಿನ್ನಾಂಶ ಅಂತಲೇ ಹೇಳಬೇಕು, ಅಭಿನ್ನಾಂಶ ಅಂತ ಹೇಳಬಾರದು. ಅಭಿನ್ನಾಂಶ ಅಂತ ಹೇಳಿದ್ರೆ ನಾನು ಎಲ್ಲರಿಗಿಂತ ಉತ್ತಮ ಅಂತಂದರೆ ನಾನು ನನಗಿಂತ ಉತ್ತಮ ಅಂತ ಹೇಳ್ಕೊಂಡಾಗ ಆಗುತ್ತೆ. ನನಗಿಂತ ಭಿನ್ನವಾದದ್ದೇ ಇಲ್ಲ, ನನಗಿಂತ ನಾನು ಉತ್ತಮ ಆಗೋದು ಹೇಗೆ? ಅಥೋಸ್ಮಿ ಲೋಕೆ ವೇದೇಚ ಪ್ರಥಿತ ಪುರುಷೋತ್ತಮ ಅನ್ನೋದು ಹೇಗೆ? ಅದರಿಂದಾಗಿ ಇವರ ಒಂದಂಶದ ಪಾಂಡಿತ್ಯವೂ ಅವರಲ್ಲಿಲ್ಲ ಅಂದರೆ ಏನರ್ಥ ಅದಕ್ಕೆ? ತತ್ವಮಂಜರಿ ನ ತಾದೃಶಮನುವಾದಕಮಿತ್ಯರ್ಥ ಇತ್ಯರ್ಥ. ಅನುವಾದ ಅಲ್ಲ ಇದು, ನಾರಾಯಣ ಪಂಡಿತಾಚಾರ್ಯರ ಮಾತು. ಅನುವಾದವಲ್ಲ. ಯಾಕೆ? ಇದು ಪ್ರಮಾಣವೇ ಅಲ್ಲ. ಪ್ರಮಾಣ ಯಾವುದು?
ಯಥಾರ್ಥ ಮಾತ್ರಸ್ಯೈವ ಪ್ರಾಮಾಣ್ಯಾಭ್ಯುಪಗಮಾತ್. ಪ್ರಮಾಣ ಅಂದ್ರೇನು? ವಸ್ತು ಹೇಗಿದೆಯೋ ಹಾಗೆ ಗ್ರಹಿಸುವ ಜ್ಞಾನ. ಇಲ್ಲಿ ಜೀವೇಶ್ವರ ಭೇದವನ್ನು ಪ್ರತ್ಯಕ್ಷ ಗ್ರಹಿಸ್ತಾ ಇದೆ. ವೇದ ಅಲ್ಲ, ಶಬ್ದ ಅಲ್ಲ. ಅದೇ 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 ಪ್ರತ್ಯಕ್ಷಕ್ಕೆ ವಿರುದ್ಧ ಅದು ಶಬ್ದ. ಇದನ್ನು ಅನುವಾದ ಅಂತ ತೇಪೆ ಹಚ್ಚಬೇಡಿ. ಇದು ಅನುವಾದ ಅಂತ ತೇಪೆ ಹಚ್ಚಬೇಡಿ, ಅದಕ್ಕೆ ಯಾವ ಪ್ರೂಫು ಇಲ್ಲ. ಶುಕ್ತಿರಜತ ಪ್ರತ್ಯಕ್ಷಸ್ಯತು ದೋಷಜನ್ಯತ್ವ ದುರ್ಬಲತ್ವ ನ ಬಹುಪ್ರಮಾಣ ವಿರೋಧಾದಿತ್ಯತಃ ನ ಚ ದೋಷೇತಿ. ಶುಕ್ತಿರಜತ ಪ್ರತ್ಯಕ್ಷ ಅನ್ನೋದು ದೋಷಜನ್ಯ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣೋದು ದೋಷಜನ್ಯ. ಆದ್ದರಿಂದ ದೋಷಜನ್ಯಕ್ಕೆ ವಿರುದ್ಧವಾದದ್ದು ಪ್ರಬಲ ಪ್ರಮಾಣ ಸಿದ್ಧ. ಹಾಗೆ ಅರ್ಥ ಮಾಡ್ಕೋಬೇಕು. ನ ಕೇವಲ ಬಹುಪ್ರಮಾಣ ವಿರುದ್ಧತ್ವ ಮಾತ್ರೇಣ ದೋಷಜನ್ಯತ್ವ ಆಗಮಾರ್ಥತ್ವೇನ ಅಭಿಮತ ಜೀವೇಶ್ವರ ಅಭೇದ ಜ್ಞಾನಸ್ಯ ಕಿಂತು ಪ್ರತ್ಯಕ್ಷಾದೀನಾಂ ಜೀವೇಶ್ವರ ಭೇದ ಪ್ರಮಾಣಾನಾಂ ಉಕ್ತಭಂಗ್ಯ ಉಪಜೀವ್ಯತ್ವೇನ ಬಲವತಾಂ ವಿರೋಧಾಚ್ಚ ಜ್ಞಾಯತ ಏವ. ಯಾವುದೇ ಕಾರಣಕ್ಕೂ ಪ್ರಮಾಣದಲ್ಲಿ ದುರ್ಬಲ ಯಾವುದು ಪ್ರಬಲ ಯಾವುದು ಅಂತ ಹುಡುಕಲೇಬೇಕು. ಅದರಲ್ಲಿ ವಿವಾದವೇ ಇಲ್ಲ. ಆದರೆ ನಿಮ್ಮ ದಾರಿಯಲ್ಲಿ ಹೋದರೆ ಆ ವ್ಯವಸ್ಥೆಯೇ ಇರಲ್ಲ. ಯಾಕೆಂದರೆ ವೇದ ಹೀಗೆ ಹೇಳ್ತಾ ಇದೆ ಅಂತ ಗ್ರಹಿಸೋದು ಯಾವುದು? ಪ್ರತ್ಯಕ್ಷವೇ. ಅದು ಗ್ರಹಿಸುವಾಗ ವಸ್ತುವಿನ ಸತ್ಯತ್ವವನ್ನು ಅಸ್ತಿತ್ವವನ್ನು ಗ್ರಹಿಸ್ತಾ ಇದೆ. ವೇದ ಅಭೇದವನ್ನು ಹೇಳ್ತಾ ಇದೆ ಅಂತ ಇಟ್ಕೊಳ್ಳೋಣ. ಆ ಅಭೇದವನ್ನು ಹೇಳುವ ವೇದವನ್ನು ಗ್ರಹಿಸೋದು ಇದೇ ಪ್ರತ್ಯಕ್ಷವೇ. ಅದರ ಬಗ್ಗೆ ಹಿಂದೆ ಎಲ್ಲ ಹೇಳಿದೆ. ಅದರಿಂದಾಗಿ ಅದಕ್ಕೆ ವಿರುದ್ಧ ಆಗೋಗುತ್ತೆ, ಪ್ರತ್ಯಕ್ಷ ವಿರೋಧ ಬರುತ್ತೆ. ಅಥವಾ ಕಥಮಿದಂ ಪ್ರಮಾಣಾನಾಂ ದೋಷಜನ್ಯತ್ವ ಜ್ಞಾಯತ ಇತ್ಯಾಕಾಂಕ್ಷಾಯಾಂ ಉಪಜೀವ್ಯತ್ವೇನ ಬಲಾಬಲ ಪ್ರಮಾಣಾನಾಂ ವಿರೋಧಾದೇವ ಜ್ಞಾಯತ ಇತಿ. ಅಥವಾ ಶಾಂಕರರಿಗೆ ನಮ್ಮ ನೇರವಾದ ಪ್ರಶ್ನೆ ಅಂತಾರೆ, ಪ್ರಮಾಣಗಳು ದೋಷಜನ್ಯ ಅಂತ ಹೇಗೆ ಗೊತ್ತು ನಿಮಗೆ? ಕಥಂ ಜ್ಞಾಯತೆ? ಪ್ರತ್ಯಕ್ಷ ಅನ್ನೋದು ದುರ್ಬಲ, ಅನುಮಾನ ಅನ್ನೋದು ದುರ್ಬಲ, ವೇದ ಅನ್ನೋದು ಪ್ರಬಲ. ಇದು ಹೇಗೆ ಗೊತ್ತಾಯ್ತು ನಿಮಗೆ? ನನಗೆ ಗೊತ್ತಾಯ್ತ್ರಿ ಅಂದರೆ ಉಪಜೀವ್ಯತ್ವ ಇರೋದ್ರಿಂದಾಗಿ ಪ್ರತ್ಯಕ್ಷದಿಂದ ಗೊತ್ತಾಯ್ತು ಅನ್ಬೇಕು. ಅದೊಂದೇ ದಾರಿ. ಹಾಗಾದರೆ ಅದೇ ಪ್ರತ್ಯಕ್ಷ ಸತ್ಯತ್ವವನ್ನು ಗ್ರಹಿಸ್ತಾ ಇದೆ, ವಿರುದ್ಧವಾಗಿ ಹೇಳ್ತಾ ಇದೆ ವೇದ. ಇದಕ್ಕೇನು ಉತ್ತರ? ಅದರಿಂದಾಗಿ ಯಾವುದು ಉಪಜೀವ್ಯವೋ ಅದು ಪ್ರಬಲ, ಯಾವುದು ಉಪಜೀವಕವೋ ಅದು ದುರ್ಬಲ. ಶಬ್ದ ಅನ್ನೋದು ಉಪಜೀವಕ, ಅನುಮಾನ ಅನ್ನೋದು ಉಪಜೀವಕ, ಪ್ರತ್ಯಕ್ಷ ಅನ್ನೋದು ಉಪಜೀವ್ಯ. ಇಷ್ಟು ಇಲ್ಲಿ ಇರುವಂಥದ್ದು. ಇನ್ನು ನಿರ್ಣಯ ಚಂದ್ರಿಕಾ, ಅನುವಾದತ್ವ ಮಂತರ ಕೃತ್ಯಾಂತರ ಅದರ್ಶನಾತ್. ಅನುವಾದ ಅಂತ ಹೇಳಬೇಕಷ್ಟೆ. ಈ ಎಲ್ಲ ಪ್ರಮಾಣವನ್ನು ನಿರಾಕರಣೆ ಮಾಡೋದು ಅಂದರೆ ಹೇಗೆ? ಅನುವಾದರಿ ಅಂದ್ಬಿಟ್ರೆ ಆಯ್ತು. ನತು ಪರಪಕ್ಷ ಇವ ಅಪ್ರಾಮಾಣ್ಯಾದ ಅನುವಾದಕತ್ವಂ ನಹಿ ಜೀವೇಶ್ವರ ಭೇದೆ ಸರ್ವ ಅವಿವಾದ. ವೇದದಲ್ಲಿ ಅನುವಾದ ಇದೆಯಾ? ಇದೆ. ಕಿಂ ಸ್ವಿದ್ಧಿಮಸ್ಯ ಭೇಷಜಂ
ಮೇಲ್ನೋಟದ ಅರ್ಥ ಇಟ್ಕೊಂಡಿದೆ ಹೇಳ್ತಾ ಇರೋದು. ಕಿಂ ಸಿದ್ಧಿಮಸ್ಯ ಭೇಷಜಂ, ಅದು ಮೇಲುನೋಟದಲ್ಲಿ ಅನುವಾದ. ಆದರೆ ಆ ಅನುವಾದಕ್ಕೆ ಪ್ರಾಮಾಣ್ಯ ಸಂವಾದ ಇದೆ, ಪ್ರಮಾಣ ಸಂವಾದ ಇದೆ. ವೇದದಲ್ಲಿ ಪ್ರಮಾಣ ಸಂವಾದ ಇಲ್ಲದ ಅನುವಾದ ಅಂತ ಒಂದಿಲ್ಲ. ಏಕತ್ವವಾದಿಗಳು ವಿವಾದ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಪ್ರಯಾಸವೇ ಅವರದು ಅನ್ನೋದು. ಭೇದವಾದಿಗಳಲ್ಲಿ ಸ್ಪಷ್ಟ ಇದೆ, ಅವರ ಪ್ರತ್ಯಕ್ಷಕ್ಕೂ ವೇದ ಹೇಳುವ ಭೇದಕ್ಕೂ ವಿರೋಧವೇ ಇಲ್ಲ. ವೇದದ ಮಾತು ಯಾವ ನೆಲೆಯಿಂದ ಬಂದಿದೆ ಅಂತ, ಯಾಕೆಂದರೆ ಮಾತನಾಡುವಾಗ ರೂಪಕಗಳನ್ನು ಬಳಸದೆ ಒಬ್ಬ ಮಾತಾಡ್ತಾನ, ಅಮುಖ್ಯಾರ್ಥ ಇಲ್ಲದೆ ಒಬ್ಬ ಮಾತನಾಡ್ತಾನ. ಅದಕ್ಕೆಲ್ಲ ಹೇಗೆ ಅರ್ಥ ಮಾಡಬೇಕು? ನೋಡು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕನ್ನಡಿ ತೋರಿಸ್ತಾನೆ, ಅದು ಪ್ರತಿಬಿಂಬ ಅಲ್ವಾ? ನಾವು ಅದೇ ಸ್ಪಿರಿಟಲ್ಲೇ ಅರ್ಥ ಮಾಡ್ಕೊಳ್ಳೋದು. ಓಹ್ ನೋಡು ಹೆಂಗೆ ಕಾಣ್ತಾ ಇದ್ದ ಅವನು, ಪ್ರತಿಬಿಂಬ ಅಂತಾನೆ, ಬಿಂಬ ಅಂತ ಯಾವತ್ತೂ ಅರ್ಥ ಮಾಡ್ಕೊಳ್ಳೋಲ್ಲ. ಅಥವಾ ಬಿಂಬ ಸಾದೃಶ್ಯ ಪ್ರತಿಬಿಂಬದಲ್ಲಿದೆ ಅಂತಾನೆ ಅರ್ಥ ಮಾಡ್ಕೊಳ್ಳೋದು. ಇವರಿಬ್ಬರು ಒಬ್ಬರೇ ಅಂತ ಅರ್ಥವೇ ಮಾಡ್ಕೊಳ್ಳೋಲ್ಲ, ಸಾದೃಶ್ಯವನ್ನೇ ಅರ್ಥ ಮಾಡ್ಕೊಳ್ಳೋದಲ್ಲಿ. ಕನ್ನಡಿಯೊಳಗಡೆ ಇರುವ ವ್ಯಕ್ತಿಯನ್ನೇ ಹೋಗಿ ಕೇಳು ಅಂತ ಹೇಳಿದ್ರೆ ಏನು ಹೇಳೋದು? ಊಟ ಕೊಡು. ಕನ್ನಡಿಯ ಒಳಗಡೆ ಇರುವ ವ್ಯಕ್ತಿಯನ್ನು ಕೇಳು ಅಂತ ಯಾರಾದರೂ ಹಾಗೆ ಅಂದ್ಕೋತಾರ? ಸ್ಪಷ್ಟ ಪ್ರಜ್ಞೆಯಿಂದ ಗೊತ್ತಾಗ್ಬಿಡತ್ತೋ ಇದು ಅಂತ. ಇದರ ಪ್ರತಿಕೃತಿಯ ಸಾದೃಶ್ಯ ಇದೆ ಅಂತ ಅಷ್ಟೇ. ಅದರಿಂದಾಗಿ ಒಳಗಡೆ ಭೇದವನ್ನು ವಿಷಯೀಕರಿಸುವ ಪ್ರತ್ಯಕ್ಷ, ಹೊರಗಡೆ ಭೇದವನ್ನೇ ಹೇಳ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಅಭೇದದಂತೆ ತೋರುವ ಮಾತು ಬಂದಾಗ ಏನು ಅರ್ಥ ಮಾಡಬೇಕು ಅನ್ನೋದು ಗೊತ್ತಾಗ್ಬಿಟ್ಟಿರತ್ತೆ. ಸಹಜ ಅಲ್ವಾ ಅದು? ಮಾತಿನಲ್ಲಿ ಭಂಗಿ, ಭಣತಿ ಭಂಗಿ ಅನ್ನೋದು ಅತ್ಯಂತ ಸಹಜ. ಬಹುಪ್ರಮಾಣ ವಿರೋಧೆ ತಥಾಚ ಅಭೇದ ವಚನಾನಾಂ ಪ್ರತ್ಯಕ್ಷ ವಿರೋಧಾತ್ ಅನುಮಾನ ವಿರೋಧಾತ್ ಬಹುವಾಗಮ ವಿರೋಧಾತ್ ಅನುಭವ ವಿರೋಧಾಚ್ಚ ಯುಕ್ತಂ ಅಪ್ರಾಮಾಣ್ಯಂ. ಅದರಿಂದಾಗಿ ಅಭೇದದ ಮಾತುಗಳಿಗೆ ಬೇರೆ ಅರ್ಥ ಹಚ್ಚಬೇಕು. ಯಾಕೆ ಗೊತ್ತಾ? ಪ್ರತ್ಯಕ್ಷ ವಿರೋಧ ಇರೋದರಿಂದ, ಅನುಮಾನ ವಿರೋಧ ಇರೋದರಿಂದ, ಬಹುವಾಗಮ ವಿರೋಧ ಇರೋದರಿಂದ. ಇದು ವಿಷಯ. ಹಾಗಾದರೆ ಇದರ ಸ್ವರೂಪ ಏನು? ಪ್ರತ್ಯಕ್ಷ ಅಂದರೆ ಏನು? ಅನುಮಾನ ಅಂದರೆ ಏನು? ಆಗಮ ಅಂದರೆ ಏನು? ಅನುಭವ ಅಂದರೆ ಏನು? ಇತ್ಯಾದಿಗಳನ್ನು ಮುಂದಿನ ಶನಿವಾರ ನಾವು ನೋಡಲಿದ್ದೇವೆ. ಅದುಷ್ಟಮಿಂದ್ರಿಯಂ ತ್ವಕ್ಷಂ ತರ್ಕ ಅದುಷ್ಟಸ್ತಥಾನುಮ. ಪ್ರಮಾಣ ಏನು? ಈ ಪ್ರಮಾಣ ಮೀಮಾಂಸೆಯನ್ನು ಮುಂದೆ ನೋಡಲಿದ್ದೇವೆ. ಕೃಷ್ಣಾರ್ಪಣಂ. ಹಾಂ ಹೌದು, ಬ್ರಹ್ಮತರ್ಕದ ಕೋಟ್ ಮಾಡ್ತಾ ಇರೋದು. ಮುಂದೆ ಕಡೆಯಲ್ಲಿ ಬರುತ್ತೆ ಇದು ಬ್ರಹ್ಮತರ್ಕೆ ಅಂತ.